ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೀನಿ. ಇವತ್ತು ನಾನು ವಿಶೇಷವಾದಂತಹ ಅತಿಥಿಗಳೊಂದಿಗೆ ಬಂದಿದ್ದೀನಿ. ಇವತ್ತು ನಾನು ಮಾತಾಡಲ್ಲ, ಅವ್ರು ಮಾತಾಡ್ತಾರೆ. ಎಲ್ಲ ಮಾತುಗಳು ಅವರದ್ದಾಗಿರುತ್ತೆ. ಯಾರು ಗೊತ್ತಾ ಅವರು? ಶ್ರೀ ಗಣಪತಿ ಹೆಗಡೆ, ಕನ್ನಡ ಭಾಷಾ ಶಿಕ್ಷಕರು, ಸಾಹಿತಿಗಳು. ಅವರು 8ನೆಯ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿರುವಂತಹ ಸಾರ್ಥಕ ಎನ್ನುವಂತಹ ಪದ್ಯವನ್ನು ಕವಿ ಪರಿಚಯದೊಂದಿಗೆ, ವಾಚನದೊಂದಿಗೆ, ವಿವರಣೆಯೊಂದಿಗೆ, ಜೊತೆಗೆ ಸುಶ್ರಾವ್ಯವಾಗಿ ಹಾಡುವುದರೊಂದಿಗೆ ತಮ್ಮೆದುರು ಪ್ರಸ್ತುತಪಡಿಸಲಿದ್ದಾರೆ. ದಯವಿಟ್ಟು ಅವರ ಮಾತುಗಳಿಗೆ ಕಿವಿಯಾಗಿ ಅಂತ ಹೇಳ್ತಾ ಕೇಳಿಸ್ಕೊಳ್ಳಿ ಮುಂದೆ. ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭಾಶಯಗಳು. ಹರ್ಷಿಯಾ ಬಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಗಣಪತಿ ಹೆಗಡೆ, ದಾಂಡೇಲಿ, ಗದಗ ಜಿಲ್ಲೆಯ SSK ಸಮಾಜದ ಶ್ರೀ ಜಗದಂಬ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದು 8ನೇ ತರಗತಿಯ ಪಠ್ಯಪೂರಕ ಅಧ್ಯಯನವಾದ ಶ್ರೀ ದಿನಕರ ದೇಸಾಯಿಯವರು ಬರೆದಿರುವಂಥ ಸಾರ್ಥಕ ಎಂಬ ಈ ಒಂದು ಪದ್ಯದ ಒಳ ಅಂಶಗಳನ್ನೆಲ್ಲ ನಿಮ್ಮೆದುರು ಹೊತ್ತು ತಂದಿದ್ದೀನಿ. ಹೊಸಗನ್ನಡದ ಸಾಹಿತ್ಯದಲ್ಲಿ ಚುಟುಕು ಬ್ರಹ್ಮನೆಂದೇ ಪ್ರಖ್ಯಾತರಾದವರು ದಿನಕರ ದೇಸಾಯಿಯವರು. ಇವರು 1909ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿರುವಂಥ ಈ ಮಹಾನ್ ಕವಿ ಚುಟುಕು ಬ್ರಹ್ಮ ಎಂದೇ ಹೆಸರನ್ನು ಪಡೆದಿರುವಂಥವರು. 10,000 ಚುಟುಕುಗಳನ್ನು ಮತ್ತಾರೂ ಬರೆದೇ ಇರುವಂಥ ಅವಧಿಯಲ್ಲಿ ಇವರು ಬರೆದು ಪ್ರಖ್ಯಾತರಾಗಿದ್ದಾರೆ. ಜನತಾ ವಿದ್ಯಾಲಯ ಎನ್ನುವಂಥ ಶಿಕ್ಷಣ ಸಂಸ್ಥೆಯನ್ನು ಕೂಡ ಹುಟ್ಟು ಹಾಕಿರುವಂಥ ಈ ಮೇರು ವರ್ಗದ ಕವಿ, ಸಾಹಿತಿ ನಮ್ಮ ಮುಂದೆ ಇಂದು ಇಲ್ಲದೆ ಹೋದರೂ ಕೂಡ ಬೇಕಾದಷ್ಟು ಸಮಾಜಮುಖಿ ಕಾರ್ಯವನ್ನು ಮಾಡಿರುವಂಥ ಮಹಾನ್ ಹೃದಯವಂತ. ಮಹಾರಾಷ್ಟ್ರದಲ್ಲಿ ಹಾಗೂ ಕರ್ನಾಟಕದ ದಾಂಡೇಲಿಯಲ್ಲೂ ಕೂಡ ಇವರ ವಿದ್ಯಾಸಂಸ್ಥೆಗಳು ಇವತ್ತಿಗೂ ಕೂಡ ಸಾವಿರಾರು ಮಕ್ಕಳಿಗೆ ವಿದ್ಯೆಯ ಒಂದು ಪ್ರಯೋಜನವನ್ನು ಪಡೆಯಲು ಅನುಕೂಲವಾಗಿದೆ. ನಾನು ಕೂಡ ದಾಂಡೇಲಿಯ ಜನತಾ ವಿದ್ಯಾಲಯದಲ್ಲೇ ಓದಿರುವಂಥ ಒಬ್ಬ ವಿದ್ಯಾರ್ಥಿ. ಸಾರ್ಥಕ ಪದ್ಯ ಹೇಳುವಂಥ ಈ ಒಂದು ಆಂತರಿಕ ಭಾವವನ್ನು ಹೊಂದಿರುವಂಥ ಈ ಪದ್ಯದ ಒಳಗಡೆ ನೂರಾರು ವಿಶಾಲಾತ್ಮಕವಾದಂಥ ಭಾವನೆಗಳಿವೆ. ಬದುಕಿನ ಸಂಕೀರ್ಣತೆಯಲ್ಲೇ ನಾವು ಜೀವನವನ್ನು ಕಳೆದುಬಿಡ್ತೀವಿ ಮಕ್ಕಳೇ. ಆದರೆ ಈ ಬದುಕು ಇಷ್ಟೊಂದು ಸುವ್ಯವಸ್ಥಿತವಾದಂಥ ವ್ಯವಸ್ಥೆ ಅನ್ನೋದಕ್ಕೆ ಈ ಪದ್ಯ ಸಾರ್ಥಕ್ಯವನ್ನು ಕೊಡ್ತದೆ, ನಮಗೆ ಸಂದೇಶವನ್ನು ನೀಡ್ತದೆ. ನಮಗೆ ಈ ಸಾರ್ಥಕ ಅನ್ನುವಂಥ ಪದದ ಅರ್ಥವೇ ಏನಾದರೂ ಒಂದು ಸಾಧಿಸಬೇಕು ಹೇಳುವಂಥದ್ದು, ಜೊತೆಗೆ ನಾವು ಏನಾದರೂ ಒಂದು ಗಳಿಸಿ ಹೋಗಬೇಕು ಹೇಳುವಂಥ ಮಾತು. ಹಣ, ಈ ಒಡವೆ, ಬಂಗಾರ, ಈ ದುಡ್ಡು, ಮನೆ, ಮಠ, ಈ ಹೆಂಡತಿ, ಮಕ್ಕಳು, ಗಂಡ ಎಲ್ಲರೂ ಕೂಡ ನಶ್ವರವೇ. ಆದರೆ ನಾವು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥ ಈ ನಿಯಮಗಳಿದ್ದಾವಲ್ಲ, ಈ ಒಳ್ಳೆತನ ಇದ್ದಾವಲ್ಲ, ಈ ಸಮಾಜಕ್ಕೆ ಕೊಡುವಂಥ ಕೆಲವಷ್ಟು ಸಂದೇಶಗಳಿದ್ದಾವಲ್ಲ, ಇವೆಲ್ಲವೂ ಕೂಡ ನಾವು ಸತ್ತ ಮೇಲೂ ಕೂಡ ಜೀವಂತವಾಗಿಯೇ ಇರ್ತವೆ. ಅಂಥ ಇರುವಿಕೆಯ ಒಂದು ಅಂಶಗಳನ್ನೆಲ್ಲ ಅವರು ಈ ಕವಿತೆಯಲ್ಲಿ ಹೇಳ್ತಾ ಹೋಗ್ತಾರೆ. ಇದ್ದಾಗ ಮನುಷ್ಯ ಏನು ಸಾಧಿಸ್ತದ ಅನ್ನೋದಕ್ಕಿಂತನೂ ಸತ್ತ ಮೇಲೆ ಒಂದು ನೆನಪಾಗಿ ಉಳಿತಾನಲ್ಲ, ಆ ನೆನಪಾಗಿ ಉಳಿಲಿಕ್ಕಾಗಿ ಈ ಒಂದು ಜೀವನದಲ್ಲಿ ಸಾಧಿಸುವಂಥ ಸಾಧನೆ ಇದೆಯಲ್ಲ, ಅದನ್ನೆಲ್ಲವನ್ನೂ ಕೂಡ ಇಲ್ಲಿ ಅನಾವರಣಗೊಳಿಸ್ತಾರೆ. ನೋಡೋಣ, ಹಾಗಿದ್ರೆ ಪದ್ಯಕ್ಕೆ ಬನ್ನಿ ಮಕ್ಕಳೇ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂತ ಹೇಳ್ತಾರೆ. ಮೊದಲನೇ ಚರಣದಲ್ಲಿ ನನ್ನ ದೇಹದ ಬೂದಿ, ನಾನು ಸತ್ತು ಹೋದ್ಮೇಲೆ ಮಣ್ಣಾಗ್ಲಿ ಅಥವಾ ಬೂದಿ ಆಗಲಿ ಅದನ್ನು ತೊಗೊಂಡೋಗ್ಬಿಟ್ಟು ಗಾಳಿಯಲ್ಲಿ ತೂರು ಬಿಡಬೇಕಂತೆ. ಗಾಳಿಯಲ್ಲಿ ತೂರು ಬಿಟ್ಟಾಗ ಅದು ಎಲ್ಲಿ ಹೋಗಿ ಬೀಳುತ್ತೆ ಕೇಳಿದ್ರೆ ಪೈರುಗಳು ಬೆಳೆಯುವಂಥ ಜಾಗದಲ್ಲಿ ಹೋಗಿ ಬೀಳುತ್ತದೆ. ಅವರು ಭತ್ತ ಅನ್ನುವಂಥ ಒಂದು ಪೈರನ್ನ ಇಲ್ಲಿ ಹೆಸರಿಸಿದ್ರು ಕೂಡ, ಯಾವುದೇ ಪೈರಿಗೆ ಹೋಗಿ ಬಿದ್ದರೂ ಕೂಡ ಆ ಬೂದಿ ಗೊಬ್ಬರವಾಗಿ ಒಳ್ಳೆಯ ತೆನೆಯೊಂದು ಬರಲಿ, ಒಳ್ಳೆಯ ಪೈರನ್ನು ಕೊಡಲಿ, ಒಳ್ಳೆಯ ಧಾನ್ಯವನ್ನು ಹೊರಹೊಮ್ಮಿಸ್ಲಿ, ಆಗ ನಮ್ಮ ಬದುಕು ಧನ್ಯವಾಗ್ತದ ಹೇಳುವಂಥ ಮಾತನ್ನು ಹೇಳ್ತಾ ಹೋಗ್ತಾರೆ. ಎಷ್ಟು ಅರ್ಥಗರ್ಭಿತವಾದಂಥ ಈ ಒಂದು ಸಂದರ್ಭವನ್ನು ಕವಿ ತುಂಬ ಭಾವನಾತ್ಮಕವಾಗಿ ಹೇಳ್ತಾ ಹೋಗ್ತಾರೆ. ಮುಂದಿನ ಸಾಲನ್ನು ನೋಡಿ. ನನ್ನ ದೇಹದ ಬೂದಿ
ಹೊಳೆಯಲ್ಲಿ ಹರಿಯಬಿಡಿ. ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ, ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿಯನ್ನ ಪೈರುಗಳು ಬೆಳೀತಾ ಇರುವಂತ ಜಾಗಗಳಲ್ಲಿ ಹಾಕಿ ಅದು ಫಲವತ್ತಾದಂಥ ಪೈರನ್ನು ಕೊಡ್ಲಿ ಹೇಳುವಂಥ ಆಶಯ ಭಾವವನ್ನು ಹೊಂದಿದ್ರು. ಎರಡನೇ ಚರಣದಲ್ಲಿ ಹೇಳ್ತಾರೆ, ನನ್ನ ದೇಹದ ಬೂದಿಯನ್ನ ಹೊಳೆಯಲ್ಲಿ ಹರಿದು ಬಿಡ್ಬೇಕಂತೆ. ಅಲ್ಲಿ ಮೀನುಗಳು ಇರ್ತಾವಂತೆ. ಆ ಮೀನುಗಳೆಲ್ಲವೂ ಕೂಡ ತಿಂದು ಪುಷ್ಟವಾಗ್ತವಂತೆ. ನೋಡಿ ಎಂಥ ಸಾರ್ಥಕ್ಯ ಇದೆ, ಎಂಥ ಒಂದು ನಮ್ಮ ಜೀವನದ ಕೊನೆಯ ಆಶಯ ಅನ್ನೋದು ಎಷ್ಟೊಂದು ಮಹತ್ತರವಾದ ಘಟ್ಟವನ್ನು ಪಡೆದುಕೊಳ್ತದೆ. ಈ ಒಂದು ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ ಅಂತ ಹೇಳ್ತಾರಲ್ಲ, ಆ ಬೂದಿಯನ್ನ ತಿಂದು ಮೀನು ದಷ್ಟಪುಷ್ಟವಾಗಬೇಕಂತೆ. ಅದು ದಷ್ಟಪುಷ್ಟವಾದಾಗ ಆ ಮೀನಿಗೆ ಒಂದು ಸಾರ್ಥಕ್ಯ ಸಿಗುತ್ತೆ, ಒಳ್ಳೆಯ ಫುಡ್ ಸಿಕ್ತು, ಒಳ್ಳೆಯ ಆಹಾರ ಸಿಕ್ತು ಅಂತ. ಆ ಆಹಾರ ಸಿಕ್ತು ಹೇಳುವಂಥ ಮೀನಿನ ಒಂದು ಭಾವನೆ ಇದೆಯಲ್ಲ, ಅದು ನಮ್ಮ ಜೀವನಕ್ಕೆ ಸಾರ್ಥಕ್ಯ ಪಡೀತದ ಹೇಳುವಂಥ ಅರ್ಥವನ್ನ ಕೊಡ್ತಾರೆ. ಅರ್ಥಗರ್ಭಿತವಾದಂಥ ಈ ಪದ್ಯದ ಎರಡನೇ ಸ್ಟ್ಯಾಂಜಾದಲ್ಲೇ ಇಷ್ಟೊಂದು ತುಂಬಿರುವಂಥ ಒಂದು ಭಾವನಾತ್ಮಕ ಅಂಶವನ್ನ ಕವಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಪೈರಾಯ್ತು, ಇವಾಗ ಮೀನುಗಳ ಒಂದು ದಷ್ಟಪುಷ್ಟವಾಗಿ ಮೀನುಗಳು ಬೆಳೀಲಿ ಹೇಳುವಂಥ ಆಶಯ ಭಾವ ಕೂಡ ಬಂತು. ನಾವು ಇದ್ದಾಗ ಏನನ್ನು ಸಾಧಿಸ್ತೀವಿ? ಸ್ವಾರ್ಥ, ವಂಚನೆ, ಮೋಸ, ಆಮೇಲೆ ಕ್ಲಿಷ್ಟತೆ, ಪ್ರತಿಯೊಂದನ್ನು ಕೂಡ ಸಂಕೀರ್ಣವಾದಂಥ ಭಾವನೆಯಲ್ಲೇ ನಾವು ವ್ಯಕ್ತಪಡಿಸ್ಕೊಂಡು ಬಿಡ್ತೀವಿ. ಈ ಜೀವನವನ್ನು ಅಷ್ಟರೊಳಗಡೆ ನಾವು ಮುಗಿಸ್ಕೊಂಡು ಬಿಡ್ತೀವಿ. ಈ ಮುಗಿದು ಹೋದಂಥ ಬದುಕಲ್ಲಿ ಕಡೆಯದಾಗಿ ಉಳಿಯೋದು ನೆನಪೊಂದೇ, ಲಾಸ್ಟಿಗೆ ಉಳಿದಿರುವಂಥ ಬೂದಿ ಒಂದೇ. ಈ ಬೂದಿಯನ್ನಾದರೂ ಕೂಡ ಈ ಮೀನುಗಳು ತಿನ್ನಲಿ, ಅವು ದಷ್ಟಪುಷ್ಟವಾಗಿ ಬೆಳೆದು ಈ ಒಂದು ಯಾರೋ ಬೆಸ್ತರು ಹಿಡಿದು ಬಂದಿರುವಂಥ ಮೀನು ದಷ್ಟಪುಷ್ಟವಾಗಿ ತಿನ್ನಲಿಕ್ಕೆ ಮನುಷ್ಯನ ಹೊಟ್ಟೆಗೆ ಹೋಗುತ್ತೆ. ಮತ್ತೆ ಆ ಮನುಷ್ಯ ಒಳ್ಳೆಯ ಊಟವನ್ನ ಮಾಡದೆ ಹೇಳುವಂಥ ಒಂದು ಖುಷಿಯನ್ನ ನೀಡ್ತಾನಲ್ಲ, ಆ ಖುಷಿಯಲ್ಲಿ ನನ್ನ ದೇಹದ ಬೂದಿಯ ಸಾರ್ಥಕ್ಯ ಇದೆ ಹೇಳುವಂಥ ಮಾತನ್ನ ಕೂಡ ಹೇಳ್ತಾರೆ. ಮೂರನೇ ಚರಣದಲ್ಲಿ ಹೇಳ್ತಾರೆ, ಬಿಟ್ಟಿಲ್ಲ ಅವರು. ಮತ್ತು ಮುಂದಿನ ಚರಣದಲ್ಲಿ ಮತ್ತು ಇನ್ನೂ ಭಾವನಾತ್ಮಕವಾಗಿ ಹೇಳ್ತಾ ಹೋಗ್ತಾರೆ ನೋಡಿ. ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿ ಬಿಡಿ, ತಾವರೆಯು ದಿನ ದಿನವೂ ಅರಳುವಲ್ಲಿ, ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿ ಬಿಡಿ. ಬೀಗಿ ಬಿಡಿ ಅಂದರೂ ಕೂಡ ಬೀರಿ ಬಿಡಿ, ಚೆಲ್ಲಿ ಬಿಡಿ ಹೇಳುವಂಥ ಅರ್ಥವನ್ನು ಕೊಡ್ತದೆ. ನನ್ನ ದೇಹದ ಬೂದಿಯನ್ನು ಕೊಳದಲ್ಲಿ ಬಿಡಬೇಕಂತೆ, ಆ ಪಾಂಡಲ್ಲಿ ಬಿಡಬೇಕಂತೆ, ಆ ಕೆರೆಯಲ್ಲಿ ಬಿಟ್ಬಿಡ್ಬೇಕಂತೆ. ಬಿಟ್ಟವಾಗ ತಾವರೆಯು ದಿನ ದಿನವೂ ಅರಳುವಲ್ಲಿ, ಕೆಸರಿನಿಂದ ಹುಟ್ಟುವಂಥ ತಾವರೆಗಳು ತುಂಬ ಬೇರೆ ಬೇರೆ ಬಣ್ಣದ ತಾವರೆಗಳು ಕೂಡ ಅರಳುತ್ತವೆ. ಆ ಕೆಸರು ಮತ್ತು ಬೂದಿ ಎರಡೂ ಸೇರಿ ದಷ್ಟಪುಷ್ಟವಾಗಿ ಜೊತೆಗೆ ಸುಂದರವಾಗಿ ಈ ಹೂಗಳು ಅರಳಿದಾಗ ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡೆ. ಪಂಕಜ ಅಂತ ಹೇಳಿದರೆ ತಾವರೆ ಹೇಳುವಂಥ ಅರ್ಥವನ್ನು ಕೊಡ್ತದೆ. ಕಮಲದ ಹೂ ಅನ್ನುವಂಥ ಅರ್ಥವನ್ನು ಕೂಡ ಕೊಡ್ತದೆ. ಈ ಕಮಲ ಹೂಗಳು ಬೇರೆ ಬೇರೆ ಬಣ್ಣಗಳಿಂದ ಕೂಡಿದ್ದು ದಾರಿ ಹೋಕರಿಯ ಕಣ್ಣಲ್ಲಿ ತುಂಬಿದ ಸಂತೋಷವನ್ನು ಕೊಡ್ತವೆ, ತುಂಬಿದ ಆನಂದವನ್ನು ಕೊಡ್ತವೆ, ತುಂಬಿದ ಉಲ್ಲಾಸವನ್ನು ಕೊಡ್ತವೆ. ಎಷ್ಟು ಸುಂದರವಾಗಿ ಆ ತಾವರೆಗಳು ಅರಳಿದವಲ್ಲ, ಎಷ್ಟು ಚೆಂದಾಗಿ ಆ ಕಮಲದ ಹೂಗಳು ಅರಳಿದವಲ್ಲ ಅಂತ ಹೇಳ್ತಾರಲ್ಲ, ಅಲ್ಲಿ ಇರುವಂಥ ಆ ಸಂತೋಷದ ಆ ಒಂದು ಕನಸಿನ ಆ ಹೊಳಪಿನಲ್ಲಿ ಈ ಬದುಕು ಸಾರ್ಥಕ್ಯವನ್ನು ಪಡೀತದೆ. ಆ ಕೆಸರು ಅಲ್ಲಿ ಬಿದ್ದಿದ್ದಕ್ಕೆ, ಆ ಬೂದಿ ಅಲ್ಲಿ ಸೇರ್ಕೊಂಡಿದ್ದಕ್ಕೆ ಏನಾಗಿದೆ, ಹೂಗಳು ತುಂಬ ಸುಂದರವಾಗಿ ಅರಳ್ಕೊಂಡಿದ್ದಾವೆ. ಆ ಸೌಂದರ್ಯವನ್ನು ಸವಿಯುವಂಥ ಕಣ್ಣುಗಳಿದಾವಲ್ಲ, ಅವು ಆನಂದವನ್ನು ಪಡಿತವೆ. ಆ ಆನಂದದ ಭಾವದಲ್ಲಿ ನನ್ನ ಬದುಕು ಸಾರ್ಥಕ್ಯವನ್ನು ಪಡೀತದೆ, ಸತ್ರು ಕೂಡ ಧನ್ಯತೆಯನ್ನು ಪಡೀತದೆ ಹೇಳುವಂಥ ಅರ್ಥ. ಲಾಸ್ಟಲ್ಲಿ ಹೇಳ್ತಾರೆ ಮಕ್ಕಳೇ, ಎಷ್ಟು ಭಾವನಾತ್ಮಕ ತುಂಬಬೇಕು ಅದೆಲ್ಲವನ್ನು ಕೂಡ ಇಲ್ಲಿ ತುಂಬಿಟ್ಟಿದ್ದಾರೆ. ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ, ಇಂದಿಗೀ ನರಜನ್ಮ ಸೇವೆಯೆಂದು ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇಹ, ನಿಜ ಸೇವೆ ಗೈಯಲಿಕೆ ಬರಲಿ ಮುಂದು ಅಂತ ಹೇಳ್ತಾರೆ. ನಾವು ಏನನ್ನ ಸಾಧಿಸದೆ ಹೋದರೂ ಕೂಡ ಒಂದು ನಿಸ್ವಾರ್ಥವಾದಂಥ ಸೇವೆಯನ್ನಾದರೂ ಮಾಡಬೇಕಂತೆ. ಜೀವನದ ಉದ್ದಕ್ಕೂ ಕೂಡ ಹುಟ್ಟು ಮತ್ತು ಸಾವಿನ ನಡುವಿನ ಸಮಯವನ್ನು ಬದುಕು ಅಂತ ನಾವು ನಿರೂಪಿಸಿಕೊಂಡ್ರೆ ಎಷ್ಟು ದಿವಸ ಇರ್ತೀವಿ ಈ ಭೂಮಿ ಮೇಲೆ, ಏನನ್ನು ತೊಗೊಂಡು ಹೋಗ್ತೀವಿ ಯಾವುದು ಕೂಡ ನಮಗೆ ಗೊತ್ತಿರೋದಿಲ್ಲ. ದೇವರು ನಮ್ಮ ಮೊದಲೇ ರುಜು ಮಾಡಿಬಿಟ್ಟಿದ್ದಾನೆ, ಇಷ್ಟು ವರ್ಷ ನೀನು ಈ ಭೂಮಿಯ ಮೇಲೆ ಏನಾದರೂ ಆಟ ಆಡು, ಆಮೇಲೆ ನನ್ನ ಪಾದದ ಕೆಳಗಡೆ ತಗೊಳ್ತೀನಿ ಹೇಳುವಂಥ ಭಾವನೆ. ಯಾರ ಆಯಸ್ಸು ಎಷ್ಟು ದಿನ ಎಷ್ಟು ವರ್ಷ ಯಾವುದು ಕೂಡ ಗೊತ್ತಾಗದ ರೀತಿಯಲ್ಲಿ ಸೀಕ್ರೆಟ್ ಅಥವಾ ರಹಸ್ಯವನ್ನು ಮೇಂಟೈನ್ ಮಾಡಿದವನು ಯಾರು ಕೇಳಿದರೆ ದೇವರೇ, ಅವನೊಬ್ಬನಿಗೆ ಗೊತ್ತು.
ಮತ್ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ತನ್ನ ನಿಗೂಢತೆಯನ್ನು ಕಾಪಾಡಿಕೊಂಡಿದ್ದಾನೆ ಅಲ್ವಾ? ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ. ಇದ್ದಾಗಂತೂ ದೇಹ ಸೇವೆಗೆ ನಿಂತಿಲ್ಲ, ಸತ್ ಮೇಲಾದರೂ ನಿಲ್ಲಲಿ ಹೇಳುವಂಥ ಭಾವನೆ. ಇಂದಿಗೆ ಈ ನರಜನ್ಮ ಸೇವೆಯೆಂದು ಇಷ್ಟು ದಿನ ನಾನು ಏನೇನು ಮಾಡ್ಕೊಂಡು ಬಂದನೋ ಅವೆಲ್ಲವೂ ಕೂಡ ಈಗ ಸತ್ ಮೇಲಾದರೂ ಒಂದು ನೆನಪಾಗಿ ಉಳಿತದೆ. ಕೆಟ್ಟದಿದ್ರೂ ಕೂಡ ನೆನಪಾಗಿ ಉಳಿತದೆ, ಒಳ್ಳೇದಿದ್ರೂ ಕೂಡ ನೆನಪಾಗಿ ಉಳಿತದೆ. ಹಾಗಂತ ನೆನಪಾಗಿ ಉಳಿಲಿ ಅಂತ ಕೆಟ್ಟದ್ದನ್ನಷ್ಟೇ ಮಾಡಬಾರ್ದು ಮಕ್ಕಳೇ. ಯಾವಾಗಲೂ ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯ ವಿಚಾರವನ್ನೇ ಮಾಡಬೇಕು. ಒಳ್ಳೆಯ ವಿಚಾರದ ಜೊತೆಗೆ ಎಲ್ಲರಿಗೂ ಕೂಡ ಬೇಕಾದವರಾಗಬೇಕು. ಅದು ಇಂಪಾರ್ಟೆಂಟು. ಮೊದಲು ಮಾನವನಾಗಬೇಕು. ಮಾನವನಾದರೆ ಎಲ್ಲವೂ ಕೂಡ ನಮ್ಮ ಜೊತೆಗೆ ಇರ್ತವೆ. ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇಹ. ಬಾಲ್ಯದಲ್ಲಿ ನಮ್ಮೆಲ್ಲರನ್ನೂ ಕೂಡ ಮುದ್ದಿಸ್ತಾರೆ. ಅಪ್ಪ, ಅಮ್ಮ ಯಾರೇ ಇದ್ದು ಬಂಧು ಬಾಂಧವರು ಪ್ರತಿಯೊಬ್ಬರೂ ಕೂಡ ಮುದ್ದಿಸ್ತಾರೆ. ತಾರುಣ್ಯಕ್ಕೆ ಬಂದಾಗ ಎಚ್ಚರಿಕೆಯಿಂದ ಮುನ್ನಡೆ ಹೇಳುವಂಥ ಎಚ್ಚರಿಕೆಯ ಭಾವವನ್ನು ತಂದೆ ತಾಯಿಗಳಾಗಲಿ ಅಥವಾ ಶಿಕ್ಷಕರುಗಳಾಗಿ ನಮಗೆ ಕೊಡ್ತಾ ಹೋಗ್ತಾರೆ. ಆದರೆ ನಾವು ಯಾವ ದಾರಿಯಲ್ಲಿ ಹೋಗಬೇಕು ಹೇಳೋದನ್ನು ನಮ್ಮ ಕಾಲ ಮೇಲೆ ನಾವು ನಿಂತಾಗ ಅಥವಾ ನಮ್ಮದೇ ಆದಂಥ ಜೀವನವನ್ನು ನಾವು ನಡೆಸಲಿಕ್ಕೆ ಹೋಗ್ತಾ ಇದ್ದಾವಾಗ ಅಥವಾ ಹೋದಾಗ ಯಾರೂ ಬರೋದಿಲ್ಲ ಮಕ್ಕಳೇ, ಯಾರೂ ಬರೋದಿಲ್ಲ. ನಮಗೆ ನಾವಾಗಿಯೇ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಎರಡನ್ನೂ ಕೂಡ ನಾವೇ ಅರ್ಥ ಮಾಡ್ಕೋಬೇಕು. ದಾರಿಯ ಪಯಣದವರೆಗೆ ಕೆಲವಷ್ಟು ದಿನ ಎಲ್ಲರೂ ಕೂಡ ಬರ್ತಾರೆ, ಆದರೆ ಮೇನ್ ರಸ್ತೆಗೆ ಹೋದಾಗ ಯಾರೂ ಬರೋದಿಲ್ಲ. ಈ ಬದುಕನ್ನು, ಈ ಪ್ರೀತಿಯನ್ನು ನಾವು ಗಳಿಸ್ಕೋಬೇಕು. ಈ ಪ್ರತಿಯೊಂದನ್ನು ಕೂಡ ವಿಚಾರ ಮಾಡಿ ನಾವು ಅಳೆದು ತೂಗಬೇಕು ಹೇಳುವಂಥ ಭಾವನೆಯನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇಹ. ನಾವು ಸ್ವಾರ್ಥಿಗಳು. ಪ್ರತಿಯೊಂದು ಅಂಶವನ್ನು ಕೂಡ ನನಗಾಗಿಯೇ ಬೇಕು, ನನಗಾಗಿಯೇ ಇರಲಿ ಹೇಳುವಂಥ ಸ್ವಾರ್ಥ ಭಾವನೆ. ಪ್ರತಿಯೊಂದಕ್ಕೂ ಕೂಡ ನನ್ನನ್ನು ಬಿಟ್ಟರೆ ಮತ್ತೆ ಯಾರಿಗೂ ಕೂಡ ಇದು ಹೋಗಬಾರ್ದು ಹೇಳುವಂಥ ಬಲವಾದಂಥ ಸ್ವಾರ್ಥ. ಈ ಸ್ವಾರ್ಥವನ್ನು ನಾವು ವಯಸ್ಸಾಗ್ತಾ ಹೋದಂಗೆ ನಾವು ನೆನಪು ಮಾಡ್ಕೊಳ್ತಾ ಹೋಗ್ತೀವಿ. ಈ ಕವಿತೆಯಲ್ಲಿ ಈ ಕವಿ ಅದನ್ನೇ ಹೇಳ್ತಾ ಹೋಗ್ತಾರೆ. ವ್ಯರ್ಥವಾಗಿದೆ ದೇಹ, ನಿಜ ಸೇವೆ ಗೈಯಲಿಕೆ ಬರಲಿ ಮುಂದು. ಯಾವಾಗಲೂ ಕೂಡ ಒಳ್ಳೆಯದನ್ನು ಬಯಸಬೇಕು, ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನೇ ಮಾತಾಡಬೇಕು. ಆಗ ನಮ್ಮ ಮನಸ್ಸು, ನಮ್ಮ ಹೃದಯ ಎಲ್ಲವೂ ಕೂಡ ಒಳಿತನ್ನೇ ಬಯಸ್ತದೆ. ಒಳಿತನ್ನೇ ಮಾಡ್ತಾ ಹೋದಾಗೆ ಈ ಸಮಾಜ ನಮ್ಮನ್ನು ಮಾದರಿಯನ್ನಾಗಿ ಕಾಣಿಸ್ತದೆ ಹೇಳುವಂಥ ಮಾತು. ಜೊತೆಗೆ ಸಮಾಜದಲ್ಲಿರುವಂಥ ಜನರು ಕೂಡ ನಮ್ಮನ್ನು, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ನಮ್ಮನ್ನು ಪ್ರೀತಿಸ್ತವೆ. ಈ ಪ್ರೀತಿ ನಾವು ಗಳಿಸ್ಕೋಬೇಕಾದವಾಗ ನಾವು ಮೊದಲು ನಿಸ್ವಾರ್ಥಿಗಳಾಗಬೇಕು. ಈ ಸಮಾಜದ ಸೇವೆಯನ್ನು ಮಾಡಬೇಕು. ನಮ್ಮಿಂದಾದಂಥ ಸಹಾಯ ಸಹಕಾರ ಯಾವತ್ತೂ ಕೂಡ ನಾವು ಮತ್ತೊಬ್ಬರಿಗೆ ಮಾಡಬೇಕು. ಹಿರಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು. ಮಧ್ಯಮದವರಿಗೆ, ನಮ್ಮದೇ ಆದಂಥ ವಯಸ್ಸಿನವರಿಗೆ ಯಾವತ್ತು ಪ್ರೀತಿಯಿಂದ ಸ್ನೇಹವನ್ನು ಬೆಳೆಸಬೇಕು. ಚಿಕ್ಕ ಮಕ್ಕಳನ್ನು ಪ್ರೀತಿಯಿಂದ ಕಾಣಬೇಕು. ಇವೆಲ್ಲವೂ ಕೂಡ ಇದ್ದಾವಾಗ ಸಾರ್ಥಕ್ಯ ಪಡೆದುಕೊಳ್ತದೆ ಈ ಬದುಕು ಹೇಳುವಂಥ ಮಾತಿನೊಂದಿಗೆ ಏನು ಮಾಡ್ತಾರೆ, ನಾನು ಸತ್ತು ಹೋದರೂ ಕೂಡ ಈ ದೇಹ ಅಥವಾ ಈ ನೆನಪು ಅಥವಾ ಈ ಸೇವೆ ಯಾವತ್ತೂ ಮುಂದುವರಿತದೆ ಹೇಳುವಂಥ ಮಾತಿನೊಂದಿಗೆ ತಮ್ಮ ಕವಿತೆಯನ್ನು ಮುಗಿಸ್ತಾರೆ. ನೋಡೋಣ, ಈ ಕವಿತೆಗೆ ಒಂದು ರಾಗವಾಗಿ ಹಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ನೋಡೋಣ. ನನ್ನ ದೇಹದ ಬೂದಿ ಗಾಳಿಯಲಿ ತೂರಿ ಬಿಡಿ, ನನ್ನ ದೇಹದ ಬೂದಿ ಗಾಳಿಯಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ, ನನ್ನ ದೇಹದ ಬೂದಿ ಗಾಳಿಯಲಿ ತೂರಿ ಬಿಡಿ, ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ, ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ, ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ, ನನ್ನ ದೇಹದ ಬೂದಿ ಗಾಳಿಯಲಿ ತೂರಿ ಬಿಡಿ, ನನ್ನ ದೇಹದ ಬೂದಿ ಕೊಳ್ಳದಲ್ಲಿ ಬೀಗಿ ಬಿಡಿ, ತಾವರೆಯೋ ದಿನ ದಿನವು ಅರಳುವಲ್ಲಿ, ಬೂದಿ ಕೆಸರನು ಕೂಡಿ ಹೊಸ ಪಂಕಜವು ಮೂಡೆ, ಧನ್ಯವಾಯಿತು ಹುಟ್ಟು
ಸಾವಿನಲ್ಲಿ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ ಇಂದಿಗೆ ನರಜನ್ಮ ಸೇವೆಯೆಂದು ತನ್ನ ಸ್ವಾರ್ಥವನೆನೆದು ವ್ಯರ್ಥವಾಗಿದೆ ದೇಹ ನಿಜ ಸೇವೆಗೈಯಲಿಕೆ ಬರಲಿ ಮುಂದು ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೆಳೆಯುವಲ್ಲಿ ಬೆಳೆಯುವಲ್ಲಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳ್ತಾ ಕುಮಾರಿ ಹರ್ಷಿಯಾ ಬಾನು ಅವರ ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿರಂತರವಾಗಿ ನೋಡ್ತಾ ಇರಿ. ನಿರಂತರವಾಗಿ ನಿಮ್ಮ ವೀಕ್ಷಣೆಯ ನಿರೀಕ್ಷೆಯತ್ತ ನಾವು ಯಾವತ್ತೂ ಇರ್ತೀವಿ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಕೇಳಿಸಿಕೊಂಡರಲ್ಲ ಸ್ನೇಹಿತರೆ, ಎಷ್ಟು ವಿವರವಾಗಿ ಸಾರ್ಥಕ ಪದ್ಯವನ್ನು ವಿವರಿಸಿದರು. ದಿನಕರ ದೇಸಾಯಿ ಇವರ ಪರಿಚಯವನ್ನು ಮಾಡಿಕೊಟ್ರು. ಹಾಗೆಯೇ ತಮ್ಮ ಸುಶ್ರಾವ್ಯವಾದಂತಹ ಧ್ವನಿಯಲ್ಲಿ ಹಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅವರಿಗೆ ನಮ್ಮ ಚಾನಲ್ ಮುಖಾಂತರ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಕೋರುತ್ತೇನೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಕೂಡ ಹಂಚಿ ಈ ಒಂದು ಧ್ವನಿ ಮುದ್ರಿಕೆಯನ್ನು ಅಂತ ಹೇಳ್ತಾ, ಇದುವರೆಗೂ ಕೂಡ ನನ್ನನ್ನು ಬೆಂಬಲಿಸಿದ, ಪ್ರೋತ್ಸಾಹಿಸಿದ ಪ್ರತಿಯೊಬ್ಬರಿಗೂ ಸಹ ನಾನು ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ. ಧನ್ಯವಾದಗಳು.